ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಾನು ನಿಮ್ಮ ಶಿವರಾಜ್. ನನ್ನ ಸ್ವಾಗತ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೀವಿ. PM ಕಿಸಾನ್ ಯೋಜನೆ. ಈ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ನೀವು ಏನು ಮಾಡಬೇಕು ಅಂತ ಒಂದು ಹೊಸ ಅಪ್ಡೇಟ್ ಇದೆ, ಅದನ್ನ ಈ ವಿಡಿಯೋದಲ್ಲಿ ಹೇಳ್ಬೇಕಂತಿದ್ದೀನಿ. ಈ PM ಕಿಸಾನ್ ಸಮ್ಮಾನ್ ನಿಧಿ ಈ ಸ್ಕೀಮ್ಗೆ ಯಾರು ಅರ್ಹರು ಅಂದ್ರೆ, ಒಂದು ಫ್ಯಾಮಿಲಿ ಅಂದ್ರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತೆ 18 ವರ್ಷದ ಕೆಳಗಿನ ಮಗು, ಇದು ಒಂದ್ ಫ್ಯಾಮಿಲಿಯಲ್ಲಿ ಒಬ್ಬರೇ ಮಾತ್ರ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ಗೆ ಅರ್ಹರಾಗಿರ್ತಾರೆ. ಇಬ್ರು ಅರ್ಹರಾಗಿರಲ್ಲ. ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬರೇ ಅರ್ಹರಾಗಿರ್ತಾರೆ. ಆದ್ರೆ ಆ ಕುಟುಂಬದಲ್ಲಿ 18 ವರ್ಷದ ಕೆಳಗಿನ ಮಗು ಮತ್ತು ಗಂಡ ಹೆಂಡತಿ ಇಬ್ಬರೇ ಇರಬೇಕು. ಆದ್ರೆ 18 ವರ್ಷದ ಮೇಲಿನ ಮಕ್ಕಳಿದ್ರೆ ಅವ್ರ ಹೆಸರಲ್ಲೂ ಕೂಡ ಭೂಮಿ ಅಥವಾ ಹೊಲ ಇದ್ರೆ ಅವರು ಕೂಡ ರಿಜಿಸ್ಟರ್ ಮಾಡಬಹುದು, ಅವ್ರಿಗೂ ಕೂಡ ಅಮೌಂಟ್ ಬರುತ್ತೆ. ಆದ್ರೆ ಗಂಡ ಹೆಂಡತಿ ಹೆಸರಲ್ಲಿ ಇಬ್ರು ಹೆಸರಲ್ಲಿ ಹೊಲ ಇದ್ರೆ ಇಬ್ಬರಿಗೂ ಬರಲ್ಲ, ಒಬ್ಬರಿಗೆ ಬರುತ್ತೆ. ಇನ್ನು ಈ ಹಿಂದೆ ಬರೋದ್ರಲ್ಲಿ ಒಬ್ಬರಿಗೆ ಬರ್ತಿತ್ತು, ಆದ್ರೆ ಮುಂದೆ ಬರೋದ್ರಲ್ಲಿ ನೀವೀಗ ಗ್ರಾಮ ಪಂಚಾಯತ್ ಅಲ್ಲಿ ಹೋಗಿ ನೀವು ಯಾರ ಹೆಸರಲ್ಲಿ ಬರ್ಬೇಕು ಅದನ್ನ ಹೇಳಿ ರಿಜಿಸ್ಟರ್ ಮಾಡ್ಬೇಕು. ಅಂದ್ರೆ ಒಂದು BPL ಕಾರ್ಡ್ ಅಲ್ಲಿ ಫ್ಯಾಮಿಲಿ ಇರುತ್ತಲ್ಲ, ಫ್ಯಾಮಿಲಿಯಲ್ಲಿ ಇಬ್ರು ಹೆಸರಲ್ಲಿ ಒಬ್ರು ನಿಮ್ಗೆ ಯಾರು ಬೇಕೋ ಅವರನ್ನ ಎಕ್ಸೆಪ್ಟ್ ಮಾಡಿ ಇನ್ನೊಬ್ಬರದ ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಇಬ್ರು ಹೆಸರಲ್ಲೂ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದ್ ಫ್ಯಾಮಿಲಿಯಲ್ಲಿ ಒಬ್ರು ಅವ್ರು ಯಾರಿಗೆ ಹಾಕ್ಬೇಕು, ಅದಕ್ಕೆ ಇಬ್ರದ್ದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಅಲ್ಲಿ ಹೋಗಿ ಒಂದ್ ಫ್ಯಾಮಿಲಿಯಲ್ಲಿ ಇಬ್ರು ಹೆಸರಲ್ಲೂ ಇದ್ರೆ ಒಬ್ರ ಹೆಸರನ್ನ ಯಾರ ಹೆಸರಲ್ಲಿ ಬರ್ಬೇಕು ಅದನ್ನ ಡಿಸೈಡ್ ಮಾಡಿ ಒಬ್ರ ಹೆಸರನ್ನ ಉಳಿಸಿ ಒಬ್ರ ಹೆಸರನ್ನ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಮತ್ತೆ 18 ವರ್ಷದ ಮೇಲಿನ ಮಕ್ಕಳು ಇದ್ರೆ ಅವ್ರ ಹೆಸರಲ್ಲಿ ಭೂಮಿ ಇದ್ರೆ ಅವ್ರಿಗೂ ಬರುತ್ತೆ. ಅವ್ರೇನು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ರು. ಮತ್ತೆ ಈ ವಿಡಿಯೋ ನಮ್ಮ PM ಕಿಸಾನ್ ಸಮ್ಮಾನ್ ನಿಧಿ ಇದು ಏನ್ ಪ್ರಾಬ್ಲಮ್ ಅಂದ್ರೆ, ಎಲ್ಲಾ ತರದ ಅಂದ್ರೆ ಸಣ್ಣ ರೈತರ ಅಷ್ಟೇ ಅಲ್ಲ, ಎಲ್ಲಾ ತರದ ರೈತರಿಗೂ ಈ ಹಣವನ್ನು ಹಾಕಲಾಗುತ್ತೆ. ಇದಕ್ಕೊಂದು ಲಿಮಿಟ್ ಮಾಡ್ಬೇಕು, ಅದು ಗೌರ್ಮೆಂಟ್ ಅವ್ರು ಮಾಡಿಲ್ಲ. ಇದು ಒಂದು ದೊಡ್ಡ ಇದರ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ಅಪ್ಡೇಟ್ ಅನ್ನ ಫಾಲೋ ಮಾಡಿ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತ್ ಇರುತ್ತಲ್ಲ, ಅಲ್ಲಿ ಹೋಗಿ ಇದನ್ನ ಎಕ್ಸೆಪ್ಟ್ ಒಂದ್ ಕ್ಯಾನ್ಸಲ್ ಮಾಡಿ ಒಂದು ಉಳಿಸ್ಕೊಳ್ಳೋ ಇಬ್ರು ಹೆಸರಲ್ಲಿ ಬರ್ತಿದ್ರೆ ಹಾಗೆ ಮಾಡಿಸಿ. ಇಲ್ಲ ಅಂದ್ರೆ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ.